ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮೋದಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪಿಂಕ್ ಕಲರ್ ಬೌಲಲ್ಲಿ ನಾನು ಚಿರೋಟಿ ರವೆ ಇಟ್ಕೊಂಡಿದ್ದೀನಿ. ಮೆಷರ್ಮೆಂಟ್ ಕಪ್ಪಲ್ಲಿ ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು 1/4 ಕಪ್ ತೊಗೊಂಡಿದ್ದೀನಿ. ಸೇಮ್ ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಕಾಯಿಸಿರೋ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಕಲಸಿ ನೀಟಲ್ಲಿ ಒಂದು ಉಂಡೆ ಥರ ಮಾಡಿಬಿಟ್ಟು ಅದಕ್ಕೆ ನಾನು ಇವಾಗ ನೋಡಿ ಈ ಥರ ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ನಾನು ಒಂದು ಪ್ಯಾನನ್ನು ತಗೊಂಡಿದ್ದೀನಿ. ಇದಕ್ಕೆ ಬೆಲ್ಲವನ್ನ ಹಾಕ್ತೀನಿ. ಬೆಲ್ಲದ ಜೊತೆನೆ ಕಾಯಿನೂ ಹಾಕ್ಬಿಟ್ಟು ಹೂರ್ಣವನ್ನ ಮಾಡ್ಕೊಳ್ತೀನಿ. ಹೂರ್ಣ ಒಂದು ಹದಕ್ಕೆ ಬಂದ ಮೇಲೆ ನಾನು ಇದಕ್ಕೆ ಏಲಕ್ಕಿ ಮತ್ತೆ ಲವಂಗದ ಪೌಡರ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ನೋಡಿ, ಹೂರ್ಣ ಈ ತರ ರೆಡಿ ಆಗಿದೆ. ಈಗ ಚೆನ್ನಾಗಿ ನಾದ್ಕೊಂಡಿರೋಂಥ ಹಿಟ್ಟಲ್ಲಿ ಹೇಗೆ ಹಾಳೆಗಳನ್ನ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ನೀವು ಒಂದೇ ಸರಿ ಜಾಸ್ತಿ ಹಾಳೆಗಳನ್ನ ಮಾಡ್ಕೊಳ್ಬೋದು ಈ ತರ ಮಾಡಿದ್ರೆ. ನಾನು ಇಲ್ಲೊಂದು ಬಾಕ್ಸಿನ ಮುಚ್ಚಳ ತಗೊಂಡಿದ್ದೀನಿ. ಅದರಿಂದ ಹೀಗೆ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಅದರಲ್ಲಿ ಶೇಪ್ ತೆಗಿತಾ ಇದ್ದೀನಿ. ನೋಡಿ, ನೀಟಾಗಿ ನಿಧಾನಕ್ಕೆ ತಗೊಳ್ಬೇಕು. ಈ ತರ ಮಾಡೋದ್ರಿಂದ ಒಂದೇ ಸರಿ ನಾವು ಜಾಸ್ತಿ ಹಾಳೆಗಳನ್ನ ಮಾಡ್ಕೊಳ್ಬಹುದು. ಶೇಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಿಧಾನಕ್ಕೆ ತಗೊಳ್ಳಿ. ನೋಡಿ, ನಿಧಾನಕ್ಕೆ ಎತ್ತಬೇಕು ಎಕ್ಸ್ಟ್ರಾ ಹಾಳೆಗಳನ್ನ. ನೋಡಿ, ಚೆನ್ನಾಗಿ ಶೇಪ್ ಬರುತ್ತೆ. ಮೋದಕ ತುಂಬೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗತ್ತೆ ಹೂರ್ಣ ತುಂಬೋದಕ್ಕೆ. ನೋಡಿ, ಈ ತರ ಮಾಡ್ಬೇಕು. ನೋಡಿ, ಈಗ ನಂಗೆ ಒಂದೇ ಸರಿಗೆ 4 ಹಾಳೆಗಳು ರೆಡಿ ಆಯ್ತು. ಸಿಂಗಲ್ ಮಾಡೋದಾದ್ರೂ ಮಾಡ್ಬೋದು. ನೋಡಿ, ಈ ತರ ಸಣ್ಣದಾಗಿ ಉಂಡೆ ತಗೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡು ಅದನ್ನು ಕೂಡ ನಾನು ಈ ತರ ಒಂದು ಬಾಕ್ಸ್ ಮುಚ್ಚಳದಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಈ ತರ ಸಿಂಗಲ್ ಕೂಡ ಆಯ್ತು. ಈಗ ಫಿಲ್ ಮಾಡೋದು ನೋಡಿ, ಹೂರ್ಣವನ್ನ ಹಾಳೆ ಒಳಗಡೆ ಇಟ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ತರ ಎಲ್ಲದನ್ನು ನೀಟಲ್ಲಿ ಹಿಂಗೆ ಒಂದಕ್ಕೊಂದು ಪೋಣಿಸ್ಬಿಟ್ಟು ಈ ತರ ನೋಡಿ, ಈ ತರ ಚೆನ್ನಾಗಿ ಮಾಡ್ಕೊಬೇಕು. ನೋಡಿ, ಒಳ್ಳೆ ಶೇಪ್ ಬರುತ್ತೆ. ಪರ್ಫೆಕ್ಟ್ ಮೋದಕದ ಶೇಪ್ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿದೆಲ್ಲ. ನೋಡಿ, ಎಲ್ಲ ರೆಡಿ ಆಗಿದೆ. ಈಗ ಕಾದಿರೋ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು, ಇಲ್ಲ ಸೀದೋಗ್ಬಿಡತ್ತೆ ಸ್ವೀಟ್ ಆಗಿರೋದ್ರಿಂದ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಗೋಲ್ಡನ್ ಕಲರ್ ಬಂದ್ಮೇಲೆ ತೆಗೀರಿ. ನೋಡಿ, ಈಗ ಮೋದಕ ರೆಡಿ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ರಿವ್ಯೂ